ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ಬ್ರ್ಯಾಂಡ್ ಐಕಾನ್ ಅಂತಂದ್ರೆ ಅದು ಮೈಸೂರ್ ಸ್ಯಾಂಡಲ್ ಸೋಪ್. ಮೈಸೂರ್ ಸ್ಯಾಂಡಲ್ ಸೋಪ್ ಇಷ್ಟು ಸಕ್ಸಸ್ ಆಗೋದಕ್ಕೆ ಕಾರಣ ಏನು ಹೇಳ್ತೀವಿ. ಹೌದು, 1916ರಲ್ಲಿ ಮೈಸೂರಿನ ಮಹಾರಾಜರಾಗಿದ್ದಂತಹ 4ನೇ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಇದು ಶುರುವಾಗುತ್ತೆ. ಸೊ ಇದು ವಿಶ್ವದ ನಂಬರ್ 1 ಮೈಸೂರ್ ಸ್ಯಾಂಡಲ್ ಸೋಪ್ ಬ್ರ್ಯಾಂಡ್ ಆಗಿ ಗುರುತಿಸಿಕೊಂಡಿದೆ. ಜೊತೆಗೆ 100% ಪ್ಯೂರಿಟಿಯನ್ನ ಇವತ್ತಿಗೂ ಕೂಡ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಪ್ಯೂರ್ ಸ್ಯಾಂಡಲ್ವುಡ್ ಆಯಿಲ್ ನಿಂದಲೇ ಈ ಒಂದು ಸೋಪ್ ತಯಾರಾಗುವಂತದ್ದು. ಹಾಗೆ ಕರ್ನಾಟಕ ಕಾರ್ಪೊರೇಷನ್ ಆಫ್ ಸೋಪ್ ಅಂಡ್ ಡಿಟರ್ಜೆಂಟ್ ನಿಂದ ಇದು ತಯಾರಾಗುತ್ತೆ. ಸರ್ಕಾರದ ಬ್ರ್ಯಾಂಡ್ ಕೂಡ ಹೌದು. ಸೊ ಕೇವಲ ಭಾರತ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ಇದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಜೊತೆಗೆ ವಿದೇಶಕ್ಕೂ ಕೂಡ ಇದು ರಫ್ತಾಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿರಬಹುದು, ಮೈಸೂರ್ ಸ್ಯಾಂಡಲ್ ಸೋಪ್ ಹಳದಿ ಬಣ್ಣದ ಒಂದು ಬಾಕ್ಸ್ ಅಲ್ಲಿ ಇರುತ್ತೆ. ಅವತ್ ಹೇಗಿತ್ತೋ ಇವತ್ತಿಗೂ ಕೂಡ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಯಾವುದೇ ಬದಲಾವಣೆ ಕೂಡ ಆಗಿಲ್ಲ. ಸೊ ಇವ್ರು ಕೊಡುವಂತ ಪ್ಯೂರಿಟಿ ಆಗಿರ್ಬೋದು, ಆ ಸ್ಮೆಲ್ ಆಗಿರ್ಬೋದು, ಬ್ರ್ಯಾಂಡ್ ಆಗಿರ್ಬೋದು, ಗುಣಮಟ್ಟ ಆಗಿರ್ಬೋದು, ಇವೆಲ್ಲದರ ರೀಸನ್ ಇಂದ ಇವತ್ತಿಗೂ ಕೂಡ ಮೈಸೂರ್ ಸ್ಯಾಂಡಲ್ ಸೋಪ್ ಅಂತಂದ್ರೆ ಅಷ್ಟೇ ಡಿಮಾಂಡ್ ಇದೆ. ಸೊ ಮೈಸೂರ್ ಸ್ಯಾಂಡಲ್ ಸೋಪ್ ಕೇವಲ ಸಾಬೂನಲ್ಲ, ಅದು ನಮ್ಮ ಹೆಮ್ಮೆ, ಹಾಗೆ ನಮ್ಮ ಸಂಸ್ಕೃತಿ ಕೂಡ ಹೌದು. ಸೊ ನೀವು ಮೈಸೂರ್ ಸ್ಯಾಂಡಲ್ ಸೋಪ್ ಅನ್ನ ಯೂಸ್ ಮಾಡ್ತೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಬಾಸ್ ವಾಲಾ, ಬಿ ದ ಬಾಸ್.